ದಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಸಿಸ್ ಜಮಾತ್ ಉಲ್ ಮುಜಾಹಿದ್ದೀನ್ ಮೇಲೆ ಪೊಲೀಸರಿಗೆ ಡೌಟ್ ಶುರುವಾಗಿದೆ. ಶಿವಮೊಗ್ಗ ಮಂಗಳೂರು ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಐಸಿಸ್ ನಂಟಿರೋದು ಕೂಡ ಎನ್ಐಎ ತನಿಖೆಯಿಂದ ಗೊತ್ತಾಗಿತ್ತು. ಇತ್ತೀಚೆಗೆ ಹೆಬ್ಬಾಳ ಠಾಣಾ ವ್ಯಾಪ್ತಿಯಲ್ಲಿ ಗ್ರೆನೇಡ್ ಪತ್ತೆ ಮಾಡಿದ್ರು ಸಿಸಿಬಿ ಪೊಲೀಸರು. ದೊಡ್ಡ ಮಟ್ಟದ ದುಷ್ಕೃತ್ಯಕ್ಕೆ ಸಂಚು ಮಾಡಿದ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಲಾಗಿತ್ತು. ಈ ಗ್ಯಾಂಗಿಗೂ ಜಮಾತ್ ಉಲ್ ಮುಜಾಹಿದ್ದೀನ್ ಸಂಘಟನೆಗೂ ನಂಟಿತ್ತ ಅನ್ನೋದು ಈಗಿರುವಂತಹ ತನಿಖೆ. ಈ ಕಾರಣಕ್ಕಾಗಿಯೇ ಶಿವಮೊಗ್ಗ ಮಂಗಳೂರು ಹೆಬ್ಬಾಳ ತನಿಖಾಧಿಕಾರಿಗಳ ಸಹಾಯವನ್ನು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪಡೆದುಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಈ ಹಿಂದೆ ಬೆಂಗಳೂರಿನಲ್ಲಿ ಗ್ರೆನೇಡನ್ನು ಸೀಸ್ ಮಾಡಿದ್ರು ಸಿಸಿಬಿ ಪೊಲೀಸರು. ಅದಕ್ಕೂ ಮೊನ್ನೆ ನಡೆದಂತಹ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ಗೂ ಏನಾದರೂ ಲಿಂಕ್ ಇದೆಯಾ? ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಯಾವ ರೀತಿ ತನಿಖೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಉಮೇಶ್. ಪ್ರೇಮ್, ರಾಮೇಶ್ವರ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಚುರುಕುಗೊಳಿಸಿರುವಂಥದ್ದು. ಆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಲ್ಲ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿ ಇವತ್ತು ಆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಒಂದು ಸಭೆ ಕೂಡ ಮಾಡಿದ್ರು ಹೋಮ್ ಮಿನಿಸ್ಟ್ರು. ಆ ಸಭೆಯಲ್ಲಿ ಒಂದಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಸೂಚನೆಯಲ್ಲಿ ಇಲ್ಲಿವರೆಗೂ ಪ್ರಕರಣದ ತನಿಖೆ ಏನಾಗಿದೆ, ಅದರಲ್ಲಿ ಏನೆಲ್ಲ ಸಾಕ್ಷಿಗಳು ಲಭ್ಯ ಆಗಿದ್ದಾವೆ ಅನ್ನೋ ನಿಟ್ಟಿನಲ್ಲಿ ತನಿಖೆ ಮಾಡಿದಂಥ ವೇಳೆಯಲ್ಲಿ ಐಸಿಸ್ ಮತ್ತು JMB ಉಗ್ರ ಸಂಘಟನೆಗಳಿದ್ದಾವೆ, ಅದರ ಪಾತ್ರ ಇರುವ ಶಂಕೆ ಕೂಡ ವ್ಯಕ್ತವಾಗಿರೋ ಹಿನ್ನೆಲೆಯಲ್ಲಿ ಹೆಬ್ಬಾಳದಲ್ಲಿ ಗ್ರೆನೇಡ್ಗಳೇನು ಪತ್ತೆಯಾಗಿದ್ವು ಅದನ್ನು ತನಿಖೆ ಮಾಡಿದಂಥ ತನಿಖಾಧಿಕಾರಿ ಆಗಿರ್ಬೋದು, ಮತ್ತು ಮಂಗಳೂರು ಕುಕ್ಕರ್ ಬ್ಲಾಸ್ಟು ಆ ಪ್ರಕರಣದಲ್ಲಿ ತನಿಖೆ ಮಾಡಿದಂಥ ಅಧಿಕಾರಿ ಆಗಿರ್ಬೋದು, ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್, ಈ ಮೂರು ಪ್ರಕರಣಗಳಲ್ಲಿ ತನಿಖೆ ಮಾಡಿದಂಥ ಅಧಿಕಾರಿಗಳು ಯಾರೆಲ್ಲ ಇದ್ದಾರೆ ಅವರನ್ನು ಕೂಡ ಕರೆಸಿ ಈ ಪ್ರಕರಣದ ತನಿಖೆ ಮಾಡ್ತಾ ಇರುವಂಥ ಅಧಿಕಾರಿಗಳು ಒಟ್ಟಿಗೆ ಸೇರಿ ತನಿಖೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅದ್ರ ಜೊತೆಗೆ NIAಯಲ್ಲಿ ಕೆಲಸ ಮಾಡಿ ರಾಜ್ಯಕ್ಕೆ ಮತ್ತೆ ವಾಪಸ್ಸಾಗಿರುವಂಥ ಕೆಲವೊಂದು ಹಿರಿಯ ಅಧಿಕಾರಿಗಳಿದ್ದಾರೆ, ಅವರ ಮಾರ್ಗದರ್ಶನ ಕೂಡ ಪಡ್ಕೊಂಡಿರುವಂಥದ್ದು. ಈಗಾಗಲೇ NIA ಏನು ಅಧಿಕಾರಿಗಳೆಲ್ಲ ಇದ್ದಾರೆ ಅವ್ರಿಗೆ ಒಂದಷ್ಟು ಮಾಹಿತಿಗಳು ಇರ್ತವೆ. ಸಾಮಾನ್ಯವಾಗಿ ಅವರು ಈ ಥರ ಕೃತ್ಯಗಳಾದಂಥ ವೇಳೆಯಲ್ಲಿ ಅವರು ತುಂಬ ಡೀಪಾಗಿ ಆ ಪ್ರಕರಣದ ತನಿಖೆ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಏನೆಲ್ಲ ಸಾಕ್ಷಿಗಳು ಲಭ್ಯ ಆಗಿದ್ದಾವೆ, ಯಾರ ಮೇಲೆಲ್ಲ ಅನುಮಾನಗಳಿದ್ದಾವೆ, ಯಾರು ಇಂಥ ಕೃತ್ಯಗಳಂದರೆ ರಾಮೇಶ್ವರ ಕೆಫೆಯಲ್ಲಿ ಬ್ಲಾಸ್ಟ್ ಆದಂಥ ವೇಳೆಯಲ್ಲಿ ಪತ್ತೆಯಾದಂಥ ಕೆಲವು ಕುರುಹುಗಳೇನಿದ್ದಾವೆ ಆ ರೀತಿಯ ಘಟನೆ ಮಾಡೋದಕ್ಕೆ ಆ ಬ್ಲಾಸ್ಟ್ ತಯಾರು ಮಾಡೋದು ಹೇಗೆ ಮತ್ತು ಅದನ್ನ ಯಾರೆಲ್ಲ ಬಳಸ್ತಾರೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿರ್ತವೆ. ಹಾಗಾಗಿ ಅವರ ಮಾರ್ಗದರ್ಶನ ಕೂಡ ಪಡ್ಕೊಂಡು ತನಿಖೆಯನ್ನು ಚುರುಕುಗೊಳಿಸೋದಕ್ಕೆ ಅಧಿಕಾರಿಗಳು ಚಿಂತನೆ ನಡೆಸಿರುವಂಥದ್ದು. ಮತ್ತೊಂದು ಕಡೆ ಈ ಆರೋಪಿಗಳೇನಿದ್ದಾರೆ, ಈಗಾಗಲೇ ಬಂಧನ ಆಗಿರುವಂಥ ಆರೋಪಿಗಳು, ಅವರನ್ನು ಕೂಡ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ತನಿಖೆಯನ್ನು ಚುರುಕುಗೊಳಿಸಿರೋದು. ಮತ್ತೊಂದು ಕಡೆ ಈಗಾಗಲೇ CCB ಅಧಿಕಾರಿಗಳು ಕೂಡ ಸ್ಥಳೀಯವಾಗಿ ಅಕ್ಕಪಕ್ಕದಲ್ಲಿರುವಂಥ CCTV ಆಗಿರ್ಬೋದು, ಎಲ್ಲೆಲ್ಲ ಅನುಮಾನಾಸ್ಪದ ವ್ಯಕ್ತಿಗಳಿದ್ದಾರೆ ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.